ಈ ವೈಟ್ ಫೀಲ್ಡ್ ಇದೆಯಲ್ಲ, ಇಲ್ಲಿ ಲೂಟ್ಸ್ ಚರ್ಚ್ ಅಂತ ಇದೆ. ಓಕೆ, ಇಫ್ ಯು ಫೈಂಡ್ ಟೈಮ್ ಅಲ್ಲಿ ಹೋದಾಗ ಅಲ್ಲಿ ಒಂದು ರಾಕ್ ಇದೆ. ಆ ರಾಕ್ ನ ನೋಡಿದ್ರೆ ಅಲ್ಲಿ ಬರ್ದಿದೆ WC ಲವ್ಸ್ RH ಅಂತ. RH ಯಾರು ಗೊತ್ತಾ? ರೋಸ್ ಹ್ಯಾಮಿಲ್ಟನ್ ಅಂತ. ರೋಸ್ ಹ್ಯಾಮಿಲ್ಟನ್. ಸೊ WC ಲವ್ಸ್ ರೋಸ್ ಹ್ಯಾಮಿಲ್ಟನ್. ನಾವೆಲ್ಲ ಬರಿತಾ ಇದ್ವಲ್ಲ ಬೆಂಚಲ್ಲಿ, ಟೀಚರ್ ಗೊತ್ತಿಲ್ಲದೆ ನಿಮ್ಗೆ ಇಷ್ಟವಾದ ಹುಡುಗಿ ಯಾರು ಬರ್ತಾಳೆ, ಅವಳ ಹೆಸರು. ಚಿಕ್ಕ ವಯಸ್ಸಲ್ಲಿ ಒಂದು ಫ್ಯಾಸಿನೇಷನ್ ಅಲ್ವಾ, ನಮ್ಮ ಹೆಸರು ಪಕ್ಕದಲ್ಲಿ ಒಂದು ಹಾರ್ಟ್ ಹಾಕಿ ಅಲ್ಲಿ ಒಂದು ಲೆಟರ್ ಬರೆಯೋದು. ನಾನು ಶುರು ಮಾಡಿದ್ನಲ್ಲ ಇಲ್ಲಿ, WC ಲವ್ಸ್ ರೋಸ್ ಹ್ಯಾಮಿಲ್ಟನ್ ಬರ್ದಿತ್ತಲ್ಲ, ಆ WC ಯಾರು ಗೊತ್ತಾ? ವಿನ್ಸ್ಟನ್ ಚರ್ಚಿಲ್. ವಿನ್ಸ್ಟನ್ ಚರ್ಚಿಲ್ ಬೆಂಗಳೂರಿಗೆ ಬಂದು ಒಂದು ಹುಡುಗಿನ ಲವ್ ಮಾಡಿ ಅವ್ರನ್ನ ಮದುವೆ ಬೇಕು ಅಂತ ಆಸೆ ಪಟ್ಟು ಅದು ಆಗದೆ ತ್ಯಾಗರಾಜ ಆಗಿ ವಾಪಸ್ ಲಂಡನ್ ಹೊಟ್ಟೋದ್ರಂತೆ. ಸೊ ವೈಟ್ ಫೀಲ್ಡ್ ಬರ್ತಾ ಇರೋ ಮೊದಲನೇ ತ್ಯಾಗರಾಜ ನಾನಲ್ಲ, ಚರ್ಚಿಲ್. ಮೊನ್ನೆ ನಾನು ಇನ್ನೊಂದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೆ. ಅಲ್ಲಿ ಮಾತಾಡ್ತಿದ್ದಾಗ ಐ ನೋ ನಾಟ್ ಮಚ್ ಅಬೌಟ್ ಯುವರ್ ಬಿಸ್ನೆಸ್, but I know the basics of what the last 2 days would have been. So let me try. Let me take a guess and see if the guess is right. We could try it. Ilyara Sampath antidara. Sampath. Anybody by name Sampath or Sagar? Bani sir. Real anybody? Ra, Re, Rama, Raghu. Bani. Ganesh. ಬನ್ನಿ ಸರ್. ಮಾ ಮಧುಸೂದನ್. ಪದ್ಮನಾಭ್. ಬನ್ನಿ. ಧನಂಜಯ್. ದಾಮೋದರ್. ಧನು. ದೇವರಾಜ್. ನಿತಿನ್. ನಿಖಿಲ್. ನಿತ್ಯಾನಂದ. ನರಸಿಂಹ. ಒನ್ ಮೋರ್ ಸಾಗರ್. ಸತೀಶ್. ಈಗ ಟೂ ಮನಿ ಎಷ್ಟು ಹೆಸರಿಗಾಯ್ತಿದು? ಸಂಪತ್ ಸಾ ನೀವೇನು ಸರ್? ರುದ್ರೇಶ್. 6ಕ್ಕೆ ಬಂದ್ಬಿಡಿ. ರೀ ಎಲ್ಲ ಬನ್ನಿ, ಪರಲ್ಲ, ಇವ್ರ ಜೊತೆ ನಿಂತ್ಕೊಳ್ಳಿ ನೀವು. ರೀ ಗಾ ಲಿಬ ಗಾ ಅಗೈನ್. ಮಾ ದಾ ನೀ. ಸ್ವಲ್ಪ ಗ್ಯಾಪ್ ಬಿಡಿ ಸರ್. ಓಕೆ, ದಿ ಐಡಿಯಾ ಇಸ್, ನನ್ನ ವಾಸುಕಿ ವೈಭವ್ ಹಾಡಿದ್ರಂತೆ, ನಾನು ಹೇಳಿದೆ ಅವ್ರೇನು ಹಾಡೋದು, ನಮ್ಮ ಆಡಿಯನ್ಸ್ ಹಾಡ್ತಾರೆ ನೋಡಿ ಈಗ ಅಂತ. ಓಕೆನಾ? ದಿಸ್ ಇಸ್ ದ ಥಿಂಗ್. ನಾನು ಸಾ ಮುಟ್ಟಿದಾಗ ಸಾ ಅನ್ಬೇಕು, ರೀ ಮುಟ್ಟಿದಾಗ ರೀ ಅನ್ಬೇಕು. Let's see how you sing. Okay? Here we go. Super. Vasuki ಏನಿಲ್ಲ ರೀ. Okay, let's see again. Here we go. Re, what's happening? Hello, try again. Here we go. ಸೂಪರ್. ಏನ್ ಹಾಡಿದ್ರಿ ಸರ್? ಸಾ ಅಂದ್ರೆ ಸಂಪತ್ತಿನ ಗುಟ್ಟು, ಜಾನ್ಮಯ ಉಳಿತಾಯ ಅಷ್ಟೇ. ರೀ ರೆಕ್ಕೆ ಕಟ್ಟೋ ಖರ್ಚನ್ನ ಕತ್ತರಿಸಿ ಬಿಸಾಕಿ. ಖರ್ಚು ಅನ್ನೋದು ತೆವಳಬೇಕು ಅಥವಾ ನಡಿಬೇಕು. ಹಾರೋ ಖರ್ಚನ್ನ ಕಟ್ ಮಾಡಿ ಬಿಸಾಕಿ. ಗಾ ಗೊತ್ತಿಲ್ಲದೆ ಇರೋ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಕರೆಕ್ಟಾ? ಮಾ
ಮನಶಾಂತಿಗಿಂತ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಕರೆಕ್ಟಾ? ಪರರನ್ನ ಮೆಚ್ಚಕ್ ಹೋಗಿ ಪರದಾಡಬೇಡಿ. ಇವ್ರು ಬ್ಯಾಂಕ್ ಹಾಕೋದ್ರು ಅಂತ ನೀವು ಕಾಂಬೋಡಿ ಹೋಗೋದು, ಇವ್ರು ಸ್ಕೂಟರ್ ತೊಗೊಂಡ್ರು ಅಂತ ನೀವು ಬೆನ್ಸ್ ಕಾರ್ ತಗೊಳ್ಳೋದು ಬೇಡ. ಕರೆಕ್ಟಾ ಪದ್ಮನಾಭ್? ದೂರದ ಭವಿಷ್ಯ ನಿತ್ಯದ ಅಭ್ಯಾಸ. ಯುವರ್ ಡೈಲಿ ಹ್ಯಾಬಿಟ್ಸ್ ಡಿಸೈಡ್ ಯುವರ್ ಫ್ಯೂಚರ್ ವೆಲ್ತ್. ನಿಪುಣರಾಗ್ರಿ. ಯು ಮಸ್ಟ್ ಬಿ ಎನ್ ಎಕ್ಸ್ಪರ್ಟ್ ಇನ್ ವಾಟ್ ಎವರ್ ಯು ಡೂ. ದಟ್ ಇಸ್ ದ ಸೀಕ್ರೆಟ್ ಆಫ್ ಗ್ರೇಟ್ ವೆಲ್ತ್. ಡೌಟೇ ಇಲ್ಲ. ಸಂಪತ್ತು, ಶ್ರೀಮಂತಿಕೆ ಅನ್ನೋದು ಒಂದು ಮನಸ್ಥಿತಿ. ಅದೇ ಇಟ್ಸ್ ಜಸ್ಟ್ ಅ ಮೈಂಡ್ ಸೆಟ್. ಐ ಹ್ಯಾವ್ ಸೀನ್ ವೆಲ್ದಿ ಪೀಪಲ್ ಆಲ್ ಓವರ್. ದೇ ಬಿಲೀವ್ ದಟ್ ದೇ ಡಿಸರ್ವ್ ವೆಲ್ತ್, ದಟ್ ದೇ ಡಿಸರ್ವ್ ಆಲ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಲೈಫ್. That is the first thing we develop a wealthy mindset. Thank you so much, Sarigama Padani. Thank you so much. Thank you very much. See, I have a very interesting story. This happened in 1915 ಎಲ್ಲೋ. ಸೆಂಟ್ರಲ್ ಅಮೆರಿಕಾಲಿ ಈ ಕಡೆ ಹೊಂಡ್ಯೂರಾಸು, ಈ ಕಡೆ ಗೌತಮಾಲ ಮಧ್ಯೆ there is a no man's land. ಓಕೆ, ಈ ಕಡೆಯವ್ರು ಹೇಳ್ತಿದ್ದಾರೆ ದಿಸ್ ಬಿಲಾಂಗ್ಸ್ ಟು ಮೀ ಅಂತ, ಆ ಕಡೆಯವ್ರು ಹೇಳ್ತಿದ್ದಾರೆ ದಿಸ್ ಬಿಲಾಂಗ್ಸ್ ಟು ಮೀ ಅಂತ. ಇಬ್ರು ಜಗಳ ಆಡ್ತಾನೆ ಇದ್ದಾರೆ ಹಲವು ವರ್ಷದಿಂದ. ಓಕೆ, ದೇರ್ ಇಸ್ nobody knows who's the real owner. Now this land is extremely fertile. ಅಲ್ಲಿ ಸಖತ್ತಾಗಿ ಫ್ರೂಟ್ಸ್ ಎಲ್ಲ ಬೆಳೆಯುತ್ತೆ ಅಂತ ಗೊತ್ತಾಯ್ತು. ಸೊ ಒಂದು ದೊಡ್ಡ ಫ್ರೂಟ್ ಕಂಪನಿ, ದೇ ವಾಂಟೆಡ್ ದಟ್ ಲ್ಯಾಂಡ್. ಓಕೆ, ಸೊ ಬಿಗ್ ಫ್ರೂಟ್ ಕಂಪನಿ, ಫ್ರೂಟ್ ಜ್ಯೂಸ್ ಕಂಪನಿ, ದೇ ವಾಂಟ್ ದಟ್ ಲ್ಯಾಂಡ್. ಸೊ ದೇ ವೆಂಟ್ ದೇರ್. ಇವನು ಹೇಳ್ತಾನೆ ಇದು ನಂದು ಅಂತ, ಅವನು ಹೇಳ್ತಾನೆ ಇದು ನಂದು ಅಂತ. ಓಕೆ, ದಿಸ್ ಬಿಗ್ ಕಂಪನಿ, ಯು ನೋ ವಾಟ್ ದೇ ಡಿಡ್? They said, get the best lawyer in the world. How many millions you spend, I don't care. I want that land. Find the owner, find the record anta. That big company has decided this. Another chota fellow was there, Z Muru anta. Avanu bala chikku fellow. Avanu ಏನು ಮಾಡ್ದ, ಒಂಥರ ಹೋದ, ಎಷ್ಟಪ್ಪ ನಿನಗೆ ಬೇಕು? 100 ರೂಪಾಯಿ ತಗೊಳಪ್ಪ. ನಿನಗೆ ಎಷ್ಟಪ್ಪ? 100 ರೂಪಾಯಿ ತಗೊಳಪ್ಪ. ಇಬ್ಬರ ಹತ್ರ ತಗೊಂಡ್ಬಿಟ್ಟ ಅವನು. ಈ ದೊಡ್ಡ ಕಂಪನಿ ಅವರು ಕೋರ್ಟು ಕೇಸು ಅಂತ ಒದ್ದಾಡ್ತಿದ್ದಾರೆ. He went and bought from both of them and solved the problem. So I'm saying this practical thinking idiyala, what works? How do I save time? It's not just the money. How do I save time? This pragmatism, the practical way to look at things idiyala, that's what works in real life. It's about solving the problem, not just the idealistic part of it. How to solve this quickly, legally, anno route ಅಲ್ಲಿ ಹೋಗೋದಿಲ್ಲ. That I think is very, very important. ನಾವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ರೀಡರ್ಸ್ ಡೈಜೆಸ್ಟ್ ಅಂತ ಒಂದು ಬುಕ್ ಬರೋದು ಸರ್, ರೀಡರ್ಸ್ ಡೈಜೆಸ್ಟ್. ಅದರಲ್ಲಿ ಐ ಆಮ್ ಜಾನ್ಸ್ ಹಾರ್ಟ್ ಅಂತ ಒಂದು ಆರ್ಟಿಕಲ್, ಆಮೇಲೆ ಐ ಆಮ್ ಜಾನ್ಸ್ ಪ್ಯಾನ್ಕ್ರಿಯಾಸ್, ಐ ಆಮ್ ಜಾನ್ಸ್ ಲಿವರ್ ಅಂತ ಬಾಡಿ ಪಾರ್ಟ್ಸ್ ಬಗ್ಗೆ ಆರ್ಟಿಕಲ್ ಬರ್ತಾ ಇತ್ತು. ಅದರಲ್ಲಿ ಐ ಆಮ್ ಜಾನ್ಸ್ ಹಾರ್ಟ್, ಐ ಸ್ಟಿಲ್ ರಿಮೆಂಬರ್, ಐ ಸ್ಟಡಿಡ್ ಇನ್ 9th ಸ್ಟ್ಯಾಂಡರ್ಡ್. ಆ ಜಾನ್ಸ್ ಹಾರ್ಟ್ ಏನು ಹೇಳುತ್ತೆ ಅಂದರೆ, ಐ ಆಮ್ ಜಾನ್ಸ್ ಹಾರ್ಟ್, ನನ್ನ ಸೈಜ್ ಇದು, ನಾನು ಈ ಥರ ಮಾಡ್ತೀನಿ. ಆ ಮಸಲ್ ಇದೆಯಲ್ಲ, ಹಾರ್ಟ್ ಮಸಲ್, ಅವನು ಹಾರ್ಟ್ ಬ್ರೇಕ್ ಆಗುತ್ತೆ, ಹಾರ್ಟ್ ವೀಕ್ ಅಂತೆಲ್ಲ ಹೇಳ್ತೀವಲ್ಲ, ದಿ ಹಾರ್ಟ್ ಮಸಲ್ ಈ ಸ್ಟ್ರಾಂಗರ್ ದ್ಯಾನ್ ಈ ಅಥ್ಲೆಟ್ಸ್ ಓಡ್ತಾರಲ್ಲ ಮ್ಯಾರಥಾನ್, ಆ ಕಾಫ್ ಮಸಲ್ಗಿಂತ ಸ್ಟ್ರಾಂಗ್ ಅಂತೆ. ಈ ಮೊಹಮ್ಮದ್ ಅಲಿ ಪಂಚ್ ಮಾಡ್ತಾರಲ್ಲ, ಅವನು ಬೈಸಪ್ಗಿಂತ ಸ್ಟ್ರಾಂಗ್ ಅಂತೆ, ಅಷ್ಟು ಸ್ಟ್ರಾಂಗ್ ಅಂತೆ ಹಾರ್ಟು. ಆ ಜಾನ್ಸ್ ಹಾರ್ಟ್ ಇನ್ನೊಂದು ವಿಷಯ ಹೇಳ್ತಾನೆ, ಒಂದು ದಿನಕ್ಕೆ 96,000 ಕಿಲೋಮೀಟರ್ಸ್ ಪಂಪ್ ಮಾಡುತ್ತೆ ಅಂತ ಬ್ಲಡ್ ಹಾರ್ಟು. ಅಂದ್ರೆ ಈ ಭೂಮಿ ಇದೆಯಲ್ಲ, ಭೂಮಿ ಸರ್ಕಂಫರೆನ್ಸು ಒಂದು ಸಲ ಅಲ್ಲ 2 ಸಲ ಹೋದ್ರೆ ಎಷ್ಟು, ಅಷ್ಟು ಬ್ಲಡ್ ನಿಮ್ಮ ಹಾರ್ಟ್ ಪ್ರತಿದಿನ ಪಂಪ್ ಮಾಡುತ್ತಂತೆ, ಅಷ್ಟು ಟ್ರಾವೆಲ್ ಮಾಡುತ್ತಂತೆ ಬ್ಲಡ್. ಆಗ ಜಾನ್ಸ್ ಹಾರ್ಟ್ ಹೇಳುತ್ತೆ, ಸರ್ ನೀವು 1 kg ಓವರ್ ವೆಯ್ಟ್ ಇದ್ರೆ ನಾನು 700 ಕಿಲೋಮೀಟರ್ ಜಾಸ್ತಿ ಪಂಪ್ ಮಾಡಬೇಕು, ದಯವಿಟ್ಟು ವೆಯ್ಟ್ ನೋಡ್ಕೊಳ್ಳಿ ಅಂತ. If you are 1 kg overweight, the blood has to go from here to Dharmasthala and back. ಅಷ್ಟು ಕೆಲಸ ಜಾಸ್ತಿ ಆಗುತ್ತೆ ಅಂತ. John's heart, I was shocked at when I read it. So when you read things like that, see, this is the most important thing. Why I remember the way ಅವ್ರು ಬರ್ದಿದ್ದ ರೀತಿ, ಇಲ್ಲಿಂದ ಧರ್ಮಸ್ಥಳವರೆಗೂ ಬ್ಲಡ್ ಹೋಗ್ಬಿಟ್ಟು ಬರಬೇಕು, ಬಿಕಾಸ್ ಆಫ್ ಜಸ್ಟ್ 1 kg ಎಕ್ಸಸ್ ಇನ್ ದ ಬಾಡಿ ಅಂತ ಬರ್ದಿತ್ತದು. ಸೊ ದೀಸ್ ಥಿಂಗ್ಸ್ ಮೇಕ್ ಯು ಸ್ಲೈಟ್ಲಿ ಅವೇರ್ ಆಫ್ ಯುವರ್ ಫಿಟ್ನೆಸ್ ಅಷ್ಟೇ. ನೀವು ಮಾಡಿದ್ರಲ್ಲ ಮ್ಯೂಚುವಲ್ ಫಂಡ್ ಸಹಿ ಹೇ,
ವಾಟ್ ಅ ಬ್ರಿಲಿಯಂಟ್ ಸ್ಲೋಗನ್ ಸರ್, ಅಮೇಸಿಂಗ್ ಸ್ಲೋಗನ್, ಎಕ್ಸ್ಟ್ರಾರ್ಡನರಿ. ನಾನು ಇನ್ನೊಂದು ಹೇಳ, ನನ್ನ ಲೈಫ್ ಸ್ಲೋಗನ್ ಹೇಳ್ಬಿಡ್ತೀನಿ, ಸೇಮ್ ಸ್ಲೋಗನ್. ಡಿ ಒಂದು ತೆಗೆದ್ಬಿಡಿ, ಮ್ಯೂಚುವಲ್ ಫನ್ ಸಹಿ ಹೇ. ನಿಮಗೂ ಮಜಾ ಸಿಗ್ಬೇಕು, ನನಗೂ ಮಜಾ ಸಿಗ್ಬೇಕು. ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ಲೈಫಲ್ಲೇ ಸರ್. ಹಸ್ಬೆಂಡ್ ಅಂಡ್ ವೈಫ್ ಮ್ಯೂಚುವಲ್ ಫನ್, ಇಬ್ರು ಖುಷಿ ಪಡ್ಬೇಕು ಸರ್. ಲವರ್ಸ್ ಮ್ಯೂಚುವಲ್ ಫನ್, ಬಾಸು ಎಂಪ್ಲಾಯಿ ಮ್ಯೂಚುವಲ್ ಫನ್, ನಿಮ್ಮ ಡಿಸ್ಟ್ರಿಬ್ಯೂಟರು ಅಥವಾ ಕಸ್ಟಮರ್ ಮ್ಯೂಚುವಲ್ ಫನ್. ಬೋತ್ ಆಫ್ ಯು ಶುಡ್ ಬಿ ಹ್ಯಾಪಿ. ದಟ್ ಇಸ್ ದ ಸೀಕ್ರೆಟ್ ಆಫ್ ಅ ಗುಡ್ ರಿಲೇಶನ್ಶಿಪ್. ಮ್ಯೂಚುವಲ್ ಫನ್ ಸಹಿ ಹೈ.